ಒಂದು ನಿಮಿಷನೂ ಇರಕ್ಕಿಲ್ಲ ನಾನು ಈ ಮನೆ ಒಳಗೆ ಒಂದು ನಿಮಿಷನೂ ಇರಕ್ಕಿಲ್ಲ ನಾನು. ಬಟ್ಟೆ ನಾನು ತುಂಬ್ಕೊಂಡಿನಿ ನಾನು, ಸುಮ್ಮನೆ ಹೊಡತೀನಿ ನಾನು ಯಾಕಿರ್ಬೇಕು ನಾನು, ಯಾಕಿರ್ಬೇಕು? ಯಾರ್ಯಾರ್ದ ಮಗನಿಗೆ ಎರ್ತಿಗೆ ಹೊಡೆಯುವಾಗ ಮನೆ ಜನ ಎಲ್ಲ ಸೇರ್ಕೊಂಡು ಎಲ್ಲ ಸಪೋರ್ಟ್ ಆಗವ್ರೆ. ಇವರು ಕಂಡ್ರ ಮಗಿನ ಹೊಡಿತಾರೆ ಅಂದ್ರೆ ಇವರು ಏನಾರು ಇದ್ದೇ ಇರ್ತದೆ. ನಾನು ಯಾಕೆ ಕೊಡ್ಸ್ಕೋಬೇಕು? ನಾನು ಇರಕ್ಕಿಲ್ಲ. ಎಲ್ಲರ ಮಗ ಇರ್ಬೇಕು ಮನೆ ಒಳಗೆ, ಇಲ್ಲಾಂದ್ರೆ ನಾನು ಇರ್ಬೇಕು ಅಷ್ಟೇ. ನಾನು ಕಡ್ದೋಯ್ತೀನಿ ಅಷ್ಟೇ, ನಾನು ಇರಕ್ಕಿಲ್ಲ. ತಡ್ದಡ್ಡಿ ಹೆಂಗೆ ಮಾತಾಡ್ತಿದ್ದಿಲ್ಲ ಬೇಕಕ್ಕ ನೀನು? ತಡ್ದಡ್ಡಿ ಹೆಂಗೆ ಮಾತಾಡ್ತಿದ್ದಿಲ್ಲ ನೀನು? ನೀಗೇನ ನೀನು ಹೋಗು ಅಂತಾರೆ, ಹೋದ್ರೆ ನೀನು ಬಡಾಟ ಹಾಳಾಯ್ತದೆ. ಅಲ್ಲ ನಾನು ಇರೋಣಿನ ಬುದ್ಧಿವಂತೆ ಅನ್ಕೊಂಡಿದ್ದೆ ಕತ್ ಬಿಡು. ಯಾಕೋದಿ ನೀನು? ನಿನ್ಗೆ ಆಗದಿರೋನ ಮನೆಯಿಂದ ಹಚ್ಕಾಕ್ಬೇಕು. ಅದನ್ನ ಬಿಟ್ಬಿಟ್ಟು ನೀನೇನು ಮಾಡಾಕೋದಿ? ನೀನೇನು ಮಾಡಾಕೋದಿ ಅಕ್ಕ? ನಿನ್ನ ಜಾಣ್ ಬುದ್ಧಿ ಇಲ್ವ ನಿನಗೆ? ಪೆದ್ದಿ ಹೆಂಗೆ ಮಾತಾಡ್ತಿದ್ದಲ್ಲ ನೀನು? ಹೋಯ್ತೀನಿ ಅಂತ ಹೋದ್ರೆ ಇರೋರ್ಗೆ ಇನ್ನೂ ಒಳ್ಳೇದಪ್ಪ, ಇನ್ನೂ ಖುಷಿನೇಯ. ನೀನು ಹೋಗೋದನ್ನೇ ಕಾಯ್ಕೊಂಡು ಕೂತಿರ್ತಾರೆ. ಈಗ ಭಾವನೆ ನೀನು ಹೋಗು ಅಂದಮೇಲೆ ಅತ್ತೆನೂ ಹೋಗುವಂತೂ ಅವ್ರು ಯಾರು ನೀನು ಇರುವಂತ ಇದ್ದಾರ? ಇರುವಂತ ಇದ್ದಾರೆ ಹೇಳು? ನೀನು ಹೋಯ್ತೀನಿ ಅಂದ್ರೆ ಹೋಗು ಅಂತಾನೆ ಅನ್ನೋದು. ಅಂಥವ್ರು ಅಟ್ಟದ ಮೇಲೆ ಇಲ್ಲೇ ಇದ್ದು ಸಾಗಿಸ್ಬೇಕು. ಯಾಕೆ ಹೋಯ್ತೀನಿ ಅಂದಿ? ಯಾಕಕ್ಕ ಹೋಯ್ತೀನಿ ಅಂದಿ? ಅಪ್ಪತಿರ ಮನೆಗೆ ಹೋಗಿ ತೊಂದರೆ ಕೊಡಕ್ಕೆ ಹೋಯ್ತೀನಿ ಅಂದಿಯಾ? ಕೂತ್ಕೊಂಡು ನೀನು ಪಾಪ ಅಪ್ಪ ಉದಿರು ಕಷ್ಟಪಟ್ಟು ಮದುವೆ ಮಾಡಿ ಕಳಿಸ್ತಾರೆ. ಇಂಥವ್ರಿಗೆ ಇದ್ರಕೊಂಡು ಹೋಗ್ಬಿಟ್ರೆ ಅಪ್ಪ ಅವ್ರ ಮರ್ಯಾದೆ ಏನಾಗಬೇಕು? ಅಕ್ಕಪಕ್ಕದವರೆಲ್ಲ ಅಪ್ಪ ಉದಿರ ನೆಮ್ಮದಿ ಕೊಟ್ಟಾರ. ಮಗಳು ಬಾಳ್ದಾನೆ ಬಂದವಳೆ, ಬದುಕ್ತಾನೆ ಬಂದವಳೆ ಅಂತಾರೆ. ನಿನ್ನ ಕಷ್ಟ ಅವ್ರಿಗೇನು ಗೊತ್ತು? ನಿನ್ನ ಕಷ್ಟ ಅವ್ರಿಗೇನಕ್ಕೆ ಗೊತ್ತು? ಅವ್ರಿಗೆ ಗೊತ್ತ ಜನಗಳಿಗೆ? ಸುಮ್ಮನೆ ಯಾಕೆ ನಿನ್ನಂಗೆ ಅಡಿ ನೀನು? ಅವ್ರು ಹೋಗು ಅಂದಮೇಲೆ ನೀನು ಹೋಗಬಾರ್ದು. ನೀನು ಇರೋದನ್ನ ಕಲಿಬೇಕು. ನೀನು ಯಾಕಕ್ಕ ಹೋಯ್ತೀನಿ ಅಂತ ಅಂದಿ ನೀನು? ಅಲ್ಲಕ್ಕಂತಾರ ನಿಮ್ಮ ಭಾವನಾರೆಯ ಹೊಡೆದ್ಬಿಟ್ಟೆ ನಾನು. ಏನೋ ಒಂದು ತಪ್ಪಾಯ್ತು, ಬೇಜಾರು ಮಾಡ್ಕೋಬೇಡ ಅಂತ ಒಂದು ಮಾತು ಬೇಡವಾ? ಒಂದು ಮಾತು ಬೇಡವಾ? ಅತ್ತೆನಾರೆ ಹಿಂಗೆ ಅಂದೆ, ಆಗಿದ್ದಾಗೋಯ್ತು ಸಮಾಧಾನ ಮಾಡ್ಕೊಂತ ಅತ್ತೆನಾರೆ ಒಂದು ಹೇಳ್ಬೇಕು ತಾನೆ ನನಗೆ. ಒಬ್ಬರು ಒಂದು ಮಾತು ಅನ್ನಿಲ್ಲ. ಅಲ್ಲ ಯಾವುದೋ ಬಿದ್ದಿದ ಮಗಿಗೆ ಹಿಂಗೆ ಆಡ್ತಾವ್ರಲ್ಲ ಇವರು. ನಾನೇನು ತಪ್ಪು ಮಾಡಿದೆ? ಕನಕ ನಿನ್ನ ಮಗವ ಎತ್ಕೊಂಡಿದ್ವಲ್ಲ ಅದಕ್ಕೆ ನನ್ನ ದರಿದ್ರ ನಾನೇ ಕೆತ್ಕೊಳ್ಳನೆ. ಆ ದರಿದ್ರ ಎತ್ಕೊಂಡು ನಾನೇ ದರಿದ್ರ ಕೈ ಮಾಡ್ಕೊಳ್ಳನೆ ಹೇಳು? ಇಲ್ದಿರೋ ದರಿದ್ರ ನಾನು ಸುತ್ತಿಸ್ಕೊಳ್ಳೋಣ ನಾನು? ಅದಕ್ಕೆ ನಾನು ಮುಟ್ನಿಲ್ಲ. ಅದಕ್ಕೆ ಬನ್ನಿ ಬಾವ ಬಂದು ಹೊಡೆದು ಬಿಡೋರ ನನಗೆ. ಯಾಕ ಸುಮ್ ಕೂತ್ಕೋ, ಹೊಡೆದ್ರು ಬಡಿಲಿ. ಇವತ್ತು ನಿನ್ಗೆ ಹೊಡಿತಾರೆ, ನಾಳೆಗೆ ನನಗೆ ಹೊಡಿತಾರೆ ಕತೆ. ನೀನು ಯಾಕಂಗಡಿ ಯಾವುದೇ ಕಾರಣಕ್ಕೂ ನಾವು ಮನೆ ಬಿಟ್ಟು ಮಾತ್ರ ಕದ್ಲು ಬೇಡ್ದು ನಾವು. ನಾವು ಮನೆ ಬಿಟ್ಟು ಕದ್ಲು ಬೇಕು ಅಂದರೆ ಯಾವಾಗ ಗೊತ್ತಾ? ಬೇರೆ ಕೊಡಿ ಅಂತ ಕೇಳಬೇಕು. ಆಗ ಆತು. ಯಾವಾಗಲೂ ನಾವು ಮನೆ ಬಿಟ್ಟು ಮಾತ್ರ ಅಪ್ಪತ್ತಿರ ಮನೆಗೆ ಹೋಗ್ಬೇಡ್ದು. ಯಾಕಂತಾರ ನೀನು ಏನಾರು ಏನು ಇರಕ್ಲಕ್ಕಂತಾರ. ನನಗೇನು ಮಾನ ಮರಿದಿಲ್ವ ನನಗೆ? ನೀನು ಇಷ್ಟೊಂಥರ ಗೋಗಿರ್ತಿದ್ದಿ ಇರು ಅಂತ. ನಿಮ್ಮ ಭಾವನಾರಾಗಲಿ ಅತ್ತೆನಾರಾಗಲಿ ಒಂದು ಮಾತಂದಿಲ್ಲ ಗೊತ್ತಾ ನನಗೆ ಇರುವಂತ? ಇರೋದು ಬಾನಿ ಬಾವಂತಾನೆ ಇರೋದು ಇರ್ಬೋದು, ಹೋಗ್ಬೋದು ಅಂತ. ಹಂಗಾರೆ ನಾನು ಮರ್ಯಾದೆ ಇಲ್ದಿರೋಳು ನಾಯಿ ಅಲ್ವಾ ನಾನು? ಯಾತಕ್ಕೂ ಬೇಡ್ದರೆ ನಾಯಿ ನಾನು ಇದ್ದಿರ್ತೀನಿ ಹೋದ್ರೆ ಹೋಯ್ತೀನಿ ಅಂತ ಅರ್ಥ ಅಲ್ವಾ? ಅವ್ರು ಹೇಳ್ತಾರೆ ಚಂದ. ನಾನು ಮರ್ಯಾದೆ ಇದ್ಮೇಲೆ ನಾನು ಯಾಕಿರ್ಬೇಕು ಥರ? ನಾನು ಯಾಕಿರ್ಬೇಕು ಹೇಳು ಥರ ನೀನೇ? ನಾನು ಏನು ಮಾಡಕ್ಕಿರ್ಬೇಕು ಈ ಮನೆ ಒಳಗೆ? ಈ ಮನೆ ಒಳಗೆ ಏನು ಮಾಡಕ್ಕಿರ್ಬೇಕು ಹೇಳು ನೀನೇ? ನಾನು ಇನ್ನು ಎಲ್ಲಿ ಗಂಟೆ ನಿಂಗೆ ಹೊಡೆದ್ರೆ ಸಾಯ್ಬೇಕು? ಸುಮ್ ಕೂತ್ಕೊ ನೀನು. ಪೆದ್ದಿ ಥರ ಅಳ್ಬೇಡ ನೀನು. ಯಾಕತ್ತಿ ನೀನು? ಪೆದ್ದಿ ಥರ ಅಳ್ತಿದ್ದಿಲ್ಲಕ್ಕ ನೀನು. ಯಾಕತ್ತಿ ಅಕ್ಕ? ಅದರಿದ್ರ ಮಗವ ಮನೆಯಿಂದ ಹಚ್ಕಾಕದ್ನ ಪ್ಲಾನ್ ಮಾಡು ಮೊದಲು ನೀನು. ಅರ್ಥ ಆಯ್ತಾ? ಮೊದಲು ಮಗವ ಹಚ್ಕಾಕಪ್ಪ ಪ್ಲಾನ್ ಮಾಡು ನೀನು ಮೊದಲು. ಅದೇ ಅದನ್ನೆಯ ಕುಳ್ಳ ತಗೊಂಡೋಗ್ಬಿಡ್ಬೇಕು. ಅವಂದು ಈ ಕಿತಾಪತಿ, ಅವಂದು ಕಣಕ ಅವ್ನ ಕಿತಾಪತಿ. ಇದು ಯಾರು ಕಿತಾಪತಿ? ಎಲ್ಲ ಆಗಿರೋದು ಅತ್ತೆಯೂ ತಪ್ಪಿಲ್ಲ, ಬಾವನು ತಪ್ಪಿಲ್ಲ, ಯಾರು ತಪ್ಪಿಲ್ಲ. ಇವನು ಹೊಡಿಬೇಕು ಏನಾರು ತಗೊಂಡು. ತಂದು ಮಡಗ್ಬಿಟ್ಟು ಮನೆಗೆ ಜಗಳ ತಂದು ಮಡ್ಬಿಟ್ಟು ಕುಂತವನೆ ಮಳ್ಳಂಗೆ ಮಳ್ಳಾಟ ಆಡ್ಕೊಂಡು. ಈಗ ಮಳ್ಳಾಟ ಕರ್ಕೊಂಡು ಕೂತಾನೆ ಕಣಕ ಇವನು. ಮಳ್ಳಾಟ ಕರ್ಕೊಂಡು ಇವ್ ನಾಟಕ ಯಾರಿಗೂ ಗೊತ್ತಿಲ್ಲ ಅಂದ್ಬಿಟ್ಟು ಮೊದಲು ಅದನ್ನ ಮಗ ಯಾರ್ದು ಏನಂತ ಮೊದಲು ಕಂಡು ಹಿಡಿಯೋದು ಕಲ್ತ್ಕೊ ನೀನು. ಅದನ್ನ ಬಿಟ್ಟು ಹೋಯ್ತೀನಿ ಅಂತ ಅಂದ್ರೆ ನೀನು ನಿನಗೆ ಲಾಸು ಕನಕ. ನೀನೇ ಯಾಕೆ ಓದಿ? ಅವ್ನು ಬರ್ಬಾರ್ದು ಬರ, ಅವ್ನು ಹೊತ್ಕೊಂಡು ಹೋಗಿ ಮನ್ಕು ಸುಗ್ ಬರ. ದೇವಸಿ ಮುಂಡೆ ಮಗ ಮನ ಹಳ ಕುಳ್ಳ ಕೊಳ್ಳೆಗಾಲ ಕೆಡ್ಸ್ತಾ ಅನ್ಕೊಂಡು ತಂದು ಮಾಡಿಬಿಟ್ಟು ನಮ್ಮ ಮನೆಗೆ ಗಂಡ ಹೇಳ್ತೀನಿ ಮತ್ತೆ ಜಗಳ ತಂದಾಕವನೆ ಪಿತೂರಿ ನನ್ನ ಮಗ. ಇನ್ನು ಸರಿಯಾಗಿ ಕೆಲಸ ಮಾಡ್ತೀನಿ ಇವನಿಂದೆ ನನ್ನ ಗಂಡ ಹೇಳ್ತಿ ಸಂಸಾರ ಹಾಳಾಯ್ತಿರೋದು. ನನ್ನ ಗಂಡ ನನಗೆ ಒಂದು ದಿವಸ ಒಂದು ಮಾತಂದಿತ್ತಿಲ್ಲ, ಎದುರ್ಕೊತಿದ್ದ. ಇವನಿಂದ ಯಾವತ್ತು ಕೆಪಲ್ ಕೊಡ್ಸ್ಕೊಳಂಗಾಗದೆ ನನಗೆ. ಕೆಪಲ್ ಕೊಡ್ಸ್ಕೊಳಂಗೆ ಹೇಳ್ತಾ ಇರೋದು ನಾನು. ನೀನು ಮನೆ ಬಿಟ್ಬಿಟ್ಟು ಕಡಿಗಿಡಿಯಕ್ಕೆ ಹೋಗ್ಬೇಡ ಅಂತೀರ ಮುಂದೆ. ನೀನು ಅಂದರೆ ನಿಮ್ಮ ಅಪ್ಪ ಅನ್ಕೊಂಡು ನೀನು ಜೀವನ ಮಾಡಬೇಕು ಅಂತ ಇನ್ನೇನು ಕೇಳ್ತಾ ಇದ್ದಾನೆ ನಿನಗೆ? ನಿಜ ಥರ ನೀನು ಹೇಳೋದು ಈಗ ಅರ್ಥ ಆಯ್ತದೆ. ನಾನು ಹೋಗ್ಬಿಟ್ಟು ನಮ್ಮ ಅಪ್ಪ ಅವನಿಗೆ ಯಾಕೆ ಕಷ್ಟ ಕೊಡಬೇಕು? ಕಷ್ಟ ಸುಖ ಇಲ್ಲೇ ಇರ್ತೀನಿ. ಇಲ್ಲ ಆ ಮೈಗಿನ ಮೇಲೆ ಒಂದು ಕಣ್ಣು ಮಡಿಗೆ ಮಾಡ್ತೀನಿ ಮಾತ್ರ. ಅದರಿಂದ ನನಗೆ ಒಡ್ಸ್ಕೊಂಡಿನಿ ಅಂದರೆ ನಾನು ಅದು ಯಾವ ಥರ ಒಂದು ಸಮಯ ನೋಡಿ ಸರಿಯಾಗಿ ಮಾಡ್ತೀನಿ. ಕಣ್ಣು ಮಾಡಾರಕ್ಕಂಗೆ ಕ್ಯಾರಕ್ಕೆ ಕೇಳಿಸ್ಕೊಂಡರು. ನೀನು ಏನೇ ಮಾಡಬೇಕಿದ್ರು ಎಡಗೈ ಮಾಡೋ ಕೆಲಸ ಬಲಗೈ ಗೊತ್ತಾಗಬೇಡ್ದು, ಬಲಗೈಲಿ ಮಾಡೋ ಕೆಲಸ ಎಡಗೈ ಗೊತ್ತಾಗಬೇಡ್ದು. ಹಂಗೆ ಗುಟ್ಟಾಗಿ ಮಾಡು ಸರಿಯಾ? ಸುಮ್ಮನೆ ಆಮೇಲೆ ಏನೇನೋ ಆದ್ಮೇಲೆ ನನ್ನ ತಲೆ ಮೇಲೆ ಕಲ್ಲು ಹಾಕ್ಸ್ಬಿಟ್ಟು ಆಮೇಲೆ
ಇಲ್ಲ ಕತೆ ಬಿಡು, ಇಲ್ಲ ಬಿಡು ಪಾಪ. ನೀನು ನನಗೋಸ್ಕರ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀನಿ, ನಿನಗೆ ನಮಗೆ ಮಾಡೋಕ್ಕದ ನೀ ಹೇಳಿದ್ನೆಲ್ಲ ನೀ ಹೇಳ್ಬಿಟ್ಟೆ ಕನಕ ನೀನು. ಇಲ್ಲ ಬಿಡು ಪಾಪ, ನನ್ನ ಒಳ್ಳೇದು ಮಾತಾಡೋಳ್ಗಂಗೆಲ್ಲ ಹೇಳಕ್ಕದ. ಇಲ್ಲ ಬಿಡುತ್ತಾರೆ. ನೀನು ನನ್ನ ವಾರ್ಗಿತಿಯಾಗಿ ಸಿಕ್ಕಿರೋದು ನನ್ನ ಪುಣ್ಯ. ನೀನು ನಮ್ಮ ತಂಗಿಗಿಂತ ಹೆಚ್ಚೇ ಕಣಪ್ಪ. ನನ್ನ ಒಳ್ಳೇದು ಕೇಳಿದ್ರೆ ನಾನು ನಿನ್ಗೆ ಮಾಡೋಕ್ಕದ. ಚೆನ್ನಾಗಿ ಮಾತಾಡ್ತಿದ್ದೆ ಕಂಡ್ಬಿಡು. ಇಲ್ಲ ಕತೆ ಸುಮ್ಕಿರು, ಹಂಗೆಲ್ಲ ಹೇಳಕ್ಕಿಲ್ಲ ಕತೆ. ನಡಿ ಬಳೆ ಹುಳಿ ಸರ್ ಮಾಡೀನಿ, ಊಟ ಮಾಡು, ಬಾತ್ನ ಮಾಡೀನಿ, ಎಲ್ಲನೂ ಒಬ್ಬಳೆ ಮಾಡಿದೆಯಲ್ಲ ನೀನು. ಇನ್ನೇನು ಮಾಡೋದು, ಮಾಡಲೇಬೇಕಲ್ಲ. ನನಗೆ ನೀನು ಮಾಡ್ಕೊಡ್ತಿದ್ದೀರ, ಅದಕ್ಕೆ ನಾನು ಮಾಡಬೇಕತ್ತೆ. ಎಷ್ಟು ತಿಳ್ಕೊತಿದ್ದಿ ಥರ ನೀನು ನೋಡಿದ್ರೆ ಹಿಂಗಿರ್ತಿದ್ದಿ. ಎಷ್ಟು ಚೆನ್ನಾಗಿ ತಿಳ್ಕೊತಿದ್ದಿ ಕಷ್ಟ ಸುಖನೆಲ್ಲನೇ. ನಾನೇ ನೀನು ಅರ್ಥ ಮಾಡ್ಕೊಂಡಿದ್ದಿಲ್ಲ. ಸುಮ್ಮನೆ ಕೂತ್ಕೊತಾಳೆ, ಸುಮ್ಮನೆ ನಿಂತ್ಕೊತಾಳೆ ಅನ್ಕೊಂಡು ಸುಮ್ಮನೆ ಬಾಯಿಗೆ ಬಂದಂಗೆ ಬೈತಿದ್ದೆ ಪಾಪ. ಬೇಜಾರು ಮಾಡ್ಕೋಬೇಡಕ್ಕಂತಾರ ನೀನು. ನನ್ನ ತಂಗಿಗಿಂತ ಹೆಚ್ಚು ಏನು ಬುಡಕ್ಕ ಅದು ಒಂದು ಸುದ್ದಿಯೇ. ಬುಡು, ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಮಾತ್ರ ಊರಿಗಿರ್ಗು ಹೋಯ್ತೀನಿ ಗೀತೀನಿ ಅಂತ ಅನ್ನಕ್ಕೆ ಹೋಗ್ಬೇಡ ನೀನು, ಸರಿಯಾ? ಈಗೇನೋ ಹೋಯ್ತೀನಿ ಅಂತಿದ್ದಿ, ಆಮೇಲೆ ಹೋಗಿ ಅಲ್ಲೇ ಉಳ್ಕೊಬಿಟ್ಟಿಯಾ? ಬಾವರೆಲ್ಲ ಚೇಂಜ್ ಆಗವ್ರೆ ಈಗ. ಸುಮ್ಮನೆ ಇರಬೇಕು ನೀನು, ಹಂಗೆಲ್ಲ ಇದು ಮಾಡಕ್ಕೆ ಹೋಗ್ಬೇಡ್ದು. ಬಾಯಿ ಮುಚ್ಕೊಂಡಿರು ಸುಮ್ಮನೆ. ಸರಿ ಕಣ್ತಾರ. ಅತ್ತೆ ಎಷ್ಟು ಚೇಂಜ್ ಆಗದೆ ಗೊತ್ತಾ ಈಗ? ಹೊಸಿ ಚೇಂಜ್ ಆಗಿರೋ ಅತ್ತೆ. ಆಗ್ಲು ಬರೋಕ್ಕಿಂತ ಮುಂಚೆಗೆ ಅತ್ತೆ ಏನು ತಾರ ತಾರ ಅಂತ ಬಡ್ಕೊಳ್ಳೋದು, ಆಮೇಲೆ ನಿನ್ನ ರತ್ನಿ ಅಂತ ಬಡ್ಕೊಳ್ಳೋದು. ಈ ಮಗಳು ಬಂದಮೇಲೆ ಸುಮ್ಮನೆ ಬರೀ ನಮ್ಮನೆ ಬೈಯೋದೆ ಎಷ್ಟೊತ್ತಿನಲ್ವೇ. ಸುಮ್ಮನೆ ಅವಳು ಒಂದು ಕಡ್ಡಿ ಕೆಲಸ ಮುಟ್ಟಕ್ಕಿಲ್ಲ, ಒಂದು ಕೆಲಸ ಮಾಡೋಕ್ಕಿಲ್ಲ, ಒಂದು ನೀರು ತಂದು ಸುಮ್ಮನೆ ಎತ್ತು ಮಡಿಗಕ್ಕಿಲ್ಲ ಕನಕ. ಸುಮ್ಮನೆ ಕೂತ್ಕೋತಾಳೆ. ಅವಳಿಗಾರೆ ಒಂಚೂರು ಕೆಲಸ ಮಾಡು ಮಟ್ಟು ಅಂತ ಅತ್ತೆ ಒಂದು ಕೆಲಸ ಹೇಳಕ್ಕಿಲ್ವಲ್ಲ. ಅದಕ್ಕೆ ನಾನು ಹೇಳಲಿಲ್ಲ. ಅದಕ್ಕೆ ನಾವು ಹೇಳ್ಬಿಟ್ಟು ಮಗಳ ಕೈ ಬೈಸ್ಕೊಳ್ಳೋದು ಅಂದ್ಬಿಟ್ಟು ಹೆಂಗೋ ನೆಮ್ಮದಿಯಾಗಿರೋ ಇರ್ತೀನ. ಇನ್ಯಾವಾಗ ತೊಳ್ಗಳ ಇವಳು ಎಂಥವನ್ನೋ ಗಂಟೆಗೆ ಕಳಿಸ್ಬೇಕು. ಅತ್ತೆ ಬಂದ್ರೂ ಒಬ್ಬರನ್ನ ಒಪ್ಪಕ್ಕಿಲ್ಲ. ನನ್ನ ಮಗ್ಳಿಗೆ ಹಂಗಿರ್ಬೇಕು ಹಿಂಗಿರ್ಬೇಕು, ನನ್ನ ಮಗಳನ್ನ ಹಂಗಿರ್ಸ್ಕೊಂಡಿನಿ ಹಿಂಗಿರ್ಸ್ಕೊಂಡಿನಿ ಅಂತ ಬರೀ ಹಿಂಗರಿಗದ ಹೇಳತ್ಲೆ. ಬಂದವರೆಲ್ಲ ನೋಡ್ಕೊಂಡು ಕಡ್ದೈತ ಕೂತಾರೆ. ಇನ್ಯಾರು ಮದುವೆ ಆದರು ಹೆಂಗಾರೆ ಮಾಡ್ಕೊಂಡು ಹಾಳಾಗ್ಲಿ ಹೋಗು. ನಮ್ಗೆ ಯಾಕೆ ಮಗಳೇ ಉಂಟು ಅವು ಉಂಟು, ನಾವೇನು ತಲೆ ಕೆಡ್ಸ್ಕೊಬೇಡ್ದು. ಮಾಡುವಾಗ ಅನ್ಕೊಂಡು ಸುಮ್ಮನೆ ಇರಬೇಕು ಅಷ್ಟೇ. ಗೊತ್ತಾಗ್ತದೆ ಸುಮ್ಕಿರು. ನಮಗೆಲ್ಲ ಬೈಯಂಗಲ್ಲ. ಮಗಳು ಹೋಗ್ತಾನ ಮಾಡಿ ಉಗಿಸ್ಕೊತಾಳಲ್ಲ, ಆಗ ನಮ್ಮ ಮಕ್ಳು ಹೆಂಗೆ ಸೊಸೆಯರ ಹೆಂಗೆ ಅಂತ ಗೊತ್ತಾಯ್ತದೆ ಅತ್ತಿಗೆ. ಈಗೇನು ಗೊತ್ತಾಗ್ತದೆ ಅತ್ತಿಗೆ, ಆಗ ಗೊತ್ತಾಗೋದು. ಈಗ ಯಾವುದು ಗೊತ್ತಾಯ್ತಿಲ್ಲ. ಹಂಗಾರೆ ಮಾಡಿ ಅತ್ತೆ ನಮ್ಮ ದಾರಿಗೆ ತಗೋಬೇಕು ಅಂದ್ರೆ ನಾವು ಏನು ಮಾಡಬೇಕು? ಅಕ್ಕ ನನಗೆ ಒಂದೇ ಒಂದು ಐಡಿಯಾ ಇದೆ ಕಣಕ್ಕ. ಏನದು ಏನು ಹೇಳು ಅಕ್ಕ. ಸುಮ್ಮನೆ ನೀನು ಬಸ್ರಿ ಥರ ನಾಟಕ ಆಡ್ಬಿಡಕ್ಕ. ನನಗೆ 3 ತಿಂಗಳಾಗದೇನು ಬಿಡಕ್ಕ. ನೋಡಿದಾಗ ಅತ್ತೆ ಚೇಂಜ್ ಆದದು ಏನು ಉಂಕಂತಾರ. ನೀನು ಹೇಳೋದು ಹೊಸ ಸರಿಯಾದೆ, ಹಂಗೆ ಮಾಡ್ಬಿಡೋಣ. ಉಂಕನಕ್ಕ ನೀನು ಹಂಗೆ ಮಾಡಕ್ಕ. ನೀನು ಆಮೇಲೆ ಗೊತ್ತಿದ್ದಾಗ್ಬಿಟ್ಟು ಆಮೇಲೆ ಬೈಸ್ಕೊಂಡ್ರೆ ಅಯ್ಯೋ ಮೊದ್ದು. ಈಗೊಂದು ಕತೆ ನೋಡು ನೀನು. ಮುಂದೆ ಯೋಚನೆ ಮಾಡೋಕ್ಕೋಬೇಡ. ದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಿಸು ಅಂತಾರೆ ಹಂಗೆ. ಈ ಟೈಮಲ್ಲಿ ನೀನು ನೋಡು ಅತ್ತೆ ಬಾವುದಿರಾಣಿತ ಎಳ್ಕೊಳಕ್ಕೆ ನೋಡು. ಆಮೇಲೆ ಮಗಿನ ಮೇಲೆ ಆಸೆ ಜಾಸ್ತಿ ಆಗ್ಬಿಟ್ಟು ಆಮೇಲೆ ನಮ್ಮನ್ನೇ ಮರ್ಸ್ಬಿಡೋ ಇದ್ರಲ್ಲಿ ಅವರು. ಮೊದಲು ಅದು ನೋಡಕ್ಕ ನೀನು ಈ ಪ್ಲ್ಯಾನ್ ಮಾಡಿದ್ರು ಮಾಡ್ಬೋದು ನೀನು. ಒಳ್ಳೇದು ಹೇಳ್ಕೊಟ್ಟೆ ಬಿಡು, ಹಂಗೆ ಮಾಡ್ತೀನಿ. ಆಮೇಲೆ ಆಸ್ಪತ್ರೆ ಕರ್ಕೊಂಡು ತೋರಿಸ್ಬಿಟ್ರೆ ಯಾಕ ಫಸ್ಟು ಇದು ನೋಡು ಸುಮ್ಮನೆ. ಆಮೇಲೆ ನೋಡೋಕ್ಕಾಯ್ತದೆ ಎಲ್ಲನೂ ನೀನೇ ಮಾತಾಡಿದ್ರೆ ಕಷ್ಟಪ್ಪ. ಸರಿ ಬಿಡು, ಹಂಗೆ ಮಾಡೋಕ್ಕಾಯ್ತದೆ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.